ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹಾರರ್ ಮೂವಿ ಹಾಕಿ ಅಂತ ಕೇಳ್ತಾ ಇದ್ರಿ. ಅದಕ್ಕಾಗಿ ಈ ಮೂವಿ ಇಟ್ ಚಾಪ್ಟರ್ 1 ಮ್ಯಾಕ್ಸಿಮಮ್ ಎಲ್ಲರೂ ನೋಡಿರ್ತೀರಾ. ನೋಡಿದ್ರು ಕೂಡ ಪರವಾಗಿಲ್ಲ, ಇವಾಗ ನನಗಾಗಿ ಒಂದ್ಸಲ ನೋಡಿ. ಯಾಕೆ ಅಂದ್ರೆ ಈ ಮೂವಿ ನೋಡೋಕೆ ಚೆನ್ನಾಗಿರುತ್ತೆ. ಮ್ಯಾಕ್ಸಿಮಮ್ ಎಲ್ಲರೂ ಇಟ್ ಚಾಪ್ಟರ್ 1 ನೋಡಿರ್ತೀರಾ, 2 ನೋಡಿರಲ್ಲ. ಸೊ ಈ ವಿಡಿಯೋನ ನೋಡ್ಬಿಟ್ಟು ಚಾಪ್ಟರ್ 2 ಕಂಟಿನ್ಯೂ ಮಾಡೋಣವಾ ಬೇಡವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಇಟ್ ಚಾಪ್ಟರ್ 1 ದಿ ಪೆನಿವೈಸ್ ಅನ್ನೋ ಇಂಗ್ಲಿಷ್ ಹಾರರ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಆವಾಗ ಅಲ್ಲಿ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದರನ್ನ ತೋರಿಸ್ತಾರೆ. ತಮ್ಮನ ಹೆಸರು ಜಾರ್ಜಿ, ಅಣ್ಣನ ಹೆಸರು ಬಿಲ್. ಅಣ್ಣ ಬಿಲ್ಗೆ ಇವಾಗ ಹುಷಾರಿಲ್ಲ, ಸೊ ತಮ್ಮನ ಜೊತೆ ಆಟ ಆಡೋಕೆ ಆಗಲ್ಲ. ಆದ್ರಿಂದ ಒಂದು ಪೇಪರ್ ಬೋಟ್ ನ ಮಾಡ್ಕೊಟ್ಟು ಮಳೆ ನೀರಲ್ಲಿ ಬಿಟ್ಟು ಆಟ ಆಡೋಕೆ ಹೇಳ್ತಾನೆ. ಪೇಪರ್ ಬೋಟ್ ನ ನೋಡಿದ ತಕ್ಷಣ ತಮ್ಮನ್ಗೆ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಸೊ ಅಣ್ಣನ ತಪ್ಕೊಂಡು ಮುದ್ ಮಾಡ್ಬಿಟ್ಟು ಹೊರಗಡೆ ಬಂದು ಮಳೆ ನೀರಲ್ಲಿ ಬೋಟ್ ನ ಬಿಟ್ಟು ಆಟ ಆಡ್ತಾ ಇರ್ತಾನೆ ಜಾರ್ಜಿ. ಹಾಗೆ ಜಾಲಿಯಾಗಿ ಆಟ ಆಡ್ತಾ ಇರ್ಬೇಕಾದ್ರೆ ಆ ಬೋಟ್ ಎಲ್ಲಿಗೆ ಹೋದ್ರೋ ಅದ್ರ ಹಿಂದೆನೆ ಫಾಲೋ ಮಾಡಿ ಹೋಗ್ತಾ ಇದ್ದಾನೆ ಜಾರ್ಜಿ. ಆವಾಗ ಸರಿಯಾಗಿ ಒಂದು ಜಾಗದಲ್ಲಿ ಸ್ಕಿಡ್ ಆಗಿ ಕೆಳಗಡೆ ಬೀಳ್ತಾನೆ. ಆ ಗ್ಯಾಪ್ ಅಲ್ಲಿ ಆ ಬೋಟ್ ನೀರಲ್ಲಿ ಕೊಚ್ಕೊಂಡು ಹೋಗಿ ಡ್ರೈನೇಜ್ ಒಳಗಡೆ ಬಿದ್ದ್ಬಿಡುತ್ತೆ. ಅಣ್ಣ, ಇದು ತುಂಬಾ ಪ್ರೀತಿಯಿಂದ ಮಾಡ್ಕೊಟ್ಟ ಬೋಟು, ಇದನ್ನ ನಾನು ಹಾಲ್ ಮಾಡ್ಕೊಂಡೆ ಅಂತ ಹೇಳಿದ್ರೆ ಅಣ್ಣ ನನ್ನ ಬೈದ್ ಬಿಡ್ತಾನೆ ಅಂತ ಜಾರ್ಜಿ ಹೆದರ್ಕೊಂಡು ಡ್ರೈನೇಜ್ ಒಳಗಡೆ ಬಿದ್ದ ಆ ಬೋಟ್ ನ ತಗೊಳ್ಳೋಕೆ ಟ್ರೈ ಮಾಡ್ತಾ ಇರ್ತಾನೆ ಜಾರ್ಜಿ. ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ರೂಪ ಕಾಣಿಸ್ಕೊಳ್ಳುತ್ತೆ. ಅದನ್ನ ನೋಡಿ ಹೆದರ್ಕೋತಾನೆ ಜಾರ್ಜಿ. ಯಾರ್ ನೀನು, ಇಲ್ಲೇನ್ ಮಾಡ್ತಾ ಇದೀಯಾ ಅಂತ ಜಾರ್ಜಿ ಕೇಳ್ಬೇಕಾದ್ರೆ ಆವಾಗ್ಲೇನೆ ಗೊತ್ತಾಗುತ್ತೆ ಆ ಡ್ರೈನೇಜ್ ಒಳಗಡೆ ಒಬ್ಬ ಕ್ಲೌನ್ ಗೆಟಪ್ ಅಲ್ಲಿ ದೆವ್ವ ತರ ನಿಂತ್ಕೊಂಡು ಹುಡುಗರ ಜೊತೆ ಮಾತಾಡ್ತಾ ಇದ್ದಾನೆ. ಹಾಯ್ ಜಾರ್ಜಿ, ನಾನು ಪೆನಿವೈಸ್. ಗೊತ್ತಿಲ್ಲದೆ ಇದ್ರ ಒಳಗಡೆ ಬಿದ್ಬಿಟ್ಟೆ, ನನಗೆ ಹೆಲ್ಪ್ ಮಾಡು. ಇವನು ಒಂದು ಭಯದಲ್ಲಿ ಅದ್ರ ಜೊತೆ ಮಾತಾಡ್ತಾ ಇದ್ದಾನೆ. ಆವಾಗ ಅದು ನಾನ್ ನಿನ್ಗೆ ಬಲೂನ್ ಕೊಡ್ಲಾ, ಅದ್ ಕೊಡ್ಲಾ, ಇದ್ ಕೊಡ್ಲಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಹುಡುಗ, ನನ್ಗೆ ಅದೆಲ್ಲ ಬೇಡ, ನನ್ನ ಬೋಟ್ ನ ಮಾತ್ರ ಕೊಡು, ನಾನು ಹೋಗ್ತೀನಿ. ಹೌದಾ, ಹಾಗಾದ್ರೆ ನೀನೇ ಬಂದು ತಗೋ ಅಂತ ಹೇಳ್ಬೇಕಾದ್ರೆ ಜಾರ್ಜಿನು ಬೋಟ್ ನ ತಗೊಳ್ಳೋದಕ್ಕೆ ಕೈನ ಒಳಗಡೆ ಬಿಡ್ತಾನೆ. ಆವಾಗ ಹಾಗೆ ಅವನ ಕೈಯನ್ನ ಕಚ್ಚಿಬಿಡುತ್ತೆ ಪೆನಿವೈಸ್. ಜಾರ್ಜಿ ರಕ್ತ ಸುರ್ಕೊಂಡು ನೋವಲ್ಲಿ ಕಿರ್ಚ್ತಾ ಇರ್ಬೇಕಾದ್ರೆ ಹಾಗೆ ಅವನನ್ನ ಡ್ರೈನೇಜ್ ಒಳಗಡೆ ಎಳ್ಕೊಳ್ಳುತ್ತೆ ಆ ದೆವ್ವ. ಇವಾಗ ಸ್ವಲ್ಪ ದಿನಗಳ ನಂತರ ಒಂದು ಸ್ಕೂಲನ್ನ ತೋರಿಸ್ತಾರೆ. ಇದೇ ಬಿಲ್ ಓದುತ್ತಾ ಇರೋ ಸ್ಕೂಲ್. ಆ ಸ್ಕೂಲಿಂದ ಹೊರಗಡೆ ಬರ್ತಾ ಇದ್ದಾನೆ. ಅವನ ಜೊತೆಗೆ ಅವನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ರಿಚಿ, ಸ್ಟ್ಯಾನ್ಲಿ ಅಂಡ್ ಎಡಿ. ಇವ್ರುಗಳು ಹಾಗೆ ಜಾಲಿಯಾಗಿ ಬರ್ತಾ ಇರ್ಬೇಕಾದ್ರೆ ಆವಾಗ ಒಬ್ಬ ಹುಡುಗನ್ನ ತೋರಿಸ್ತಾರೆ. ಇವನ ಹೆಸರೇ ಹೆನ್ರಿ. ಇವನ್ ಜೊತೆ ಒಂದು ಗ್ಯಾಂಗ್ ಇರುತ್ತೆ. ಆ ಸ್ಕೂಲಲ್ಲಿ ಇರೋರು ಎಲ್ಲರನ್ನು ರ್ಯಾಗ್ ಮಾಡ್ಕೊಂಡು ತುಂಬಾನೇ ಡಿಸ್ಟರ್ಬ್ ಮಾಡ್ಕೊಂಡು ಸುತ್ತಾಡ್ತಾ ಇರ್ತಾರೆ ಈ ಹುಡುಗರು. ಈ ಕಡೆ ಅದೇ ತರ ಹುಡುಗಿರಲ್ಲೂ ಒಂದು ದೊಡ್ಡ ಗ್ಯಾಂಗ್ ಇದೆ. ಹುಡುಗಿರಲ್ಲೂ ರ್ಯಾಗಿಂಗ್ ಮಾಡೋ ಒಂದು ಗ್ರೂಪ್ ಇದೆ. ಆ ಗ್ಯಾಂಗು ಸೇರ್ಕೊಂಡು ಒಂದು ಹುಡುಗಿನ ರ್ಯಾಗ್ ಮಾಡ್ತಾ ಇದ್ದಾರೆ. ಆ ಹುಡುಗಿ ಹೆಸರು ಬೆವರ್ಲಿ. ಆ ಹುಡುಗಿನೇ ಈ ಕಥೆಯ ಹೀರೋಯಿನ್. ಆ ಹುಡುಗಿಗೆ ತುಂಬಾನೇ ಟಾರ್ಚರ್ ಮಾಡಿ ಅವಳ ಹೆಸರನ್ನ ಹಾಲ್ ಮಾಡಿ ಅವಳನ್ನ ಕೆಟ್ಟದಾಗಿ ಬೈದು ತುಂಬಾನೇ ಟಾರ್ಚರ್ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನಗಳ ಹಿಂದೆ ಹೇಗೆ ನಮ್ಮ ಊರಲ್ಲೆಲ್ಲ ಲಾಕ್ ಡೌನ್ ಹಾಕಿಟ್ಟಿದ್ರು, ಅದೇ ತರಾನೇ ಈ ಹುಡುಗರು ಇರೋ ಊರಲ್ಲೂ ಲಾಕ್ ಡೌನ್ ಹಾಕಿಟ್ಟಿದ್ದಾರೆ. ಈ ಊರ ಹೆಸರು ಡೆರಿನ್. ಆ ಊರಲ್ಲಿ ತುಂಬಾನೇ ಕ್ರೈಮ್ಸ್ ಗಳು ನಡೀತಾ ಇದೆ. ಮತ್ತೆ ಚಿಕ್ಕ ಹುಡುಗರು ಕಾಣೆ ಆಗ್ತಾ ಇದ್ದಾರೆ, ಮಿಸ್ಸಿಂಗ್ ಆಗ್ತಾ ಇದ್ದಾರೆ. ಆದ್ರಿಂದ ನೈಟ್ 7 o'clock ಮೇಲೆ ಯಾರು ಹೊರಗಡೆ ಬರೋ ಹಾಗೆ ಇಲ್ಲ, ಕರ್ಫ್ಯೂ ಹಾಕಿಟ್ಟಿದ್ದಾರೆ. ಇವಾಗ ರೀಸೆಂಟ್ ಆಗಿ ಬೆಟ್ಟಿ ಅನ್ನೋ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ. ಸೊ ಅದ್ರ ಬಗ್ಗೆನೇ ನಮ್ಮ ಹುಡುಗರು ಮಾತಾಡ್ತಾ ಇದ್ದಾರೆ. ಇವಾಗ ಇವ್ರುಗಳಿಗೆ ಸಮ್ಮರ್ ವೆಕೇಶನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಬಿಲ್, ನಾವೆಲ್ಲ ಈ ಊರಿನ ಬ್ಯಾರನ್ಸ್ ಗೆ ಹೋಗೋಣ ಅಂತ ಹೇಳ್ತಾ ಇದ್ದಾನೆ. ಬ್ಯಾರನ್ಸ್ ಅಂದ್ರೆ ಈ ಊರಲ್ಲಿರೋ ಡ್ರೈನೇಜ್ ಸಿಸ್ಟಮ್ ಎಲ್ಲ ಒಂದು ಜಾಗದಲ್ಲಿ ಹೋಗಿ ಎಂಡ್ ಆಗುತ್ತೆ, ಅದನ್ನೇ ಬ್ಯಾರನ್ಸ್ ಅಂತ ಹೇಳ್ತಾರೆ. ಯಾಕೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಬಿಲ್, ಜಾರ್ಜಿ ಸತ್ ಮೇಲೆ ಎಲ್ಲರೂ ಜಾರ್ಜಿ ಸತ್ಬಿಟ್ಟ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಇನ್ನ ನಮ್ಮ ಬಿಲ್ ಜಾರ್ಜಿ ಸತ್ತಿಲ್ಲ, ಆ ಬಿರುಗಾಳಿಯಲ್ಲಿ ನನ್ನ ತಮ್ಮ ಗಾಳಿಗೆ ಹೊಡ್ಕೊಂಡು ಹೋಗಿ ಡ್ರೈನೇಜ್ ಒಳಗಡೆ ಬಿದ್ಬಿಟ್ಟಿದ್ದಾನೆ. ಖಂಡಿತ ಆ ಡ್ರೈನೇಜ್ ಒಳಗಡೆನೆ ಜಾರ್ಜಿ ಎಲ್ಲಾದ್ರೂ ಇರ್ತಾನೆ ಅನ್ಕೊಂಡಿದ್ದಾನೆ ಬಿಲ್. ಅದನ್ನ ಫ್ರೆಂಡ್ಸ್ ಹತ್ರ ಹೇಳ್ಬೇಕಾದ್ರೆ ಫ್ರೆಂಡ್ಸ್ ಎಲ್ಲರೂ ಅವನನ್ನ ಎಷ್ಟೋ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾರೆ, ಆದ್ರೆ ಕೇಳ್ತಾ ಇಲ್ಲ ಬಿಲ್ಲ. ಅದಕ್ಕೆ ಫ್ರೆಂಡ್ಸ್ ಸರಿ ಇವನಾದ್ರೂ ಖುಷಿಯಾಗಿರ್ಲಿ ಅಂತ ಅವನ ಜೊತೆ ಬ್ಯಾರನ್ಸ್ ಗೆ ಹೋಗೋದಕ್ಕೆ ಒಪ್ಕೋತಾರೆ. ಇವಾಗ ಹೆನ್ರಿ ಗ್ಯಾಂಗ್ ನಮ್ಮ ಹುಡುಗರ ಹತ್ರ ಗಲಾಟೆ ಮಾಡೋಕೆ
ಬರ್ತಾ ಇದ್ದಾರೆ. ಹೆನ್ರಿ ಅವರ ತಂದೆ ಒಬ್ಬ ಪೊಲೀಸ್. ಸೊ ಅವರು ಸ್ಕೂಲ್ ಹತ್ರ ಬಂದಿದ್ದಾರೆ. ಸೊ ಹೆನ್ರಿ ಅವರ ತಂದೆನ ನೋಡ್ಬಿಟ್ಟು, ಇವಾಗ ನೀವು ತಪ್ಪಿಸ್ಕೊಂಡ್ರಿ ಕಣ್ರೋ, ನಿಮ್ಮನ್ನ ನೋಡ್ಕೋತೀನಿ ಅನ್ಬಿಟ್ಟು ನಮ್ಮ ಹುಡುಗರನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಇವಾಗ ಸ್ಕೂಲ್ಗೆ ಬೆನ್ ಅನ್ನೋ ಒಬ್ಬ ಹುಡುಗ ಹೊಸದಾಗಿ ಜಾಯ್ನ್ ಆಗಿದ್ದಾನೆ. ನೋಡೋಕೆ ಅಮೂಲ್ ಬೇಬಿ ತರ ಕ್ಯೂಟ್ ಆಗಿ ಇರ್ತಾನೆ. ಸೊ ಅವನನ್ನ ಎಲ್ಲರೂ ಕಿಂಡಲ್ ಮಾಡ್ತಾರೆ, ಹೊಸ ಹುಡುಗ ಅಂತ. ಆವಾಗ ಬೆವರ್ಲಿ ಬಂದು ಅವನ ಜೊತೆ ಮಾತಾಡ್ತಾಳೆ. ಇಬ್ಬರು ಒಂದೇ ತರ, ಎಲ್ಲರೂ ಅವರಿಬ್ಬರನ್ನ ಕಾರ್ನರ್ ಮಾಡ್ತಾ ಇರ್ತಾರೆ. ಸೊ ಇವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಬಾಂಡ್ ಕ್ರಿಯೇಟ್ ಆಗ್ತಾ ಇದೆ. ಹಾಗೆ ನಮ್ಮ ಬೆನ್ನಿಗೆ ಬೆವರ್ಲಿ ಮೇಲೆ ಒಂಥರ ಪ್ರೀತಿ ಉಂಟಾಗ್ತಾ ಇದೆ. ಈ ಕಡೆ ನಮ್ಮ ಹುಡುಗರು ಎಲ್ಲರೂ ಅವರವರ ಮನೆಗೆ ಹೋಗಾಯ್ತು. ಇಲ್ಲಿ ನಮ್ಮ ಬಿಲ್ ಮನೆಗೆ ಬಂದ್ರೆ ಅವರ ತಂದೆ ಅವನನ್ನ ತುಂಬಾನೇ ಬೈತಾ ಇದ್ದಾರೆ. ನೀನು ಸುಮ್ನೆನೆ ಇರಲ್ವಾ, ಯಾವಾಗ ನೋಡು ಏನಾದ್ರೂ ಮಾಡ್ತಾನೆ ಇರ್ತೀಯ, ಇದನ್ನ ಬಿಡಲ್ವಾ ನೀನು, ನಿನ್ನ ತಮ್ಮ ಸತ್ತೋಗ್ಬಿಟ್ಟ ಅಂತ ತಂದೆ ಹೇಳಿದ್ರೆ, ಇಲ್ಲ ನಾನು ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಅವನು ಕನೆಕ್ಟ್ ಮಾಡಿ ಇಟ್ಟಿರೋ ಪೈಪ್ ಲೈನ್ ಅಲ್ಲಿ ನೀರ್ ಸುರಿದು ತೋರಿಸ್ತಾನೆ ಅವರ ತಂದೆಗೆ. ಡ್ರೈನೇಜ್ ಒಳಗಡೆ ಏನೇ ಬಿದ್ದಿದ್ರು ಸರಿ, ಅದು ಕೊನೆಗೆ ಬ್ಯಾರನ್ಸ್ ಗೆ ಹೋಗಿ ಸೇರುತ್ತೆ. ಸೊ ನಾವು ಜಾರ್ಜ್ ಬ್ಯಾರನ್ಸ್ ಅಲ್ಲಿ ಏನಾದ್ರೂ ಇದಾನ ಅಂತ ನಾವು ಹೋಗಿ ಚೆಕ್ ಮಾಡ್ಬೇಕು ಡ್ಯಾಡಿ ಅಂತ ಹೇಳ್ತಾನೆ ಬಿಲ್. ಅದಕ್ಕೆ ಅವರ ತಂದೆ ಇನ್ನ ಬೈತಾರೆ, ಇವಾಗ ನಿನ್ನ ತಮ್ಮನ್ನ ಮರ್ತ್ಬಿಟ್ಟು ನಾವು ಏನೋ ನೆಮ್ಮದಿಯಾಗಿದ್ದೀವಿ, ನೀನ್ ಯಾಕೆ ಮತ್ತೆ ಮತ್ತೆ ಅದೇ ಕೆಲಸವನ್ನ ಮಾಡಿ ನಮ್ಗೆ ಅವನ ನೆನಪನ್ನ ಕೊಡ್ತಾ ಇದೀಯಾ. ಇವಾಗ ಸಿಟಿ ಒಳಗಡೆ ಇವನ ಹೆಸರು ಮೈಕ್. ಇವನ ಅಜ್ಜ ಊರ್ ಹೊರಗಡೆ ಒಂದು ಶಿಪ್ ಫಾರ್ಮ್ ನ ಇಟ್ಟಿದ್ದಾರೆ. ಇವನ ಕೆಲಸ ಏನು ಅಂದ್ರೆ ಆ ಸಿಟಿಯಲ್ಲಿ ಇರೋರಿಗೆ ಮಾಂಸ ಸಪ್ಲೈ ಮಾಡೋದೆ. ಹಾಗೆ ಸಪ್ಲೈ ಮಾಡ್ತಾ ಇರ್ಬೇಕಾದ್ರೆ ಹೆನ್ರಿ ಟೀಮ್ ಆ ಕಡೆ ಬರ್ತಾರೆ. ಅವರನ್ನ ನೋಡಿ ಹೆದರ್ಕೊಂಡು ಹೌಸ್ಕೋತಾ ಇದ್ದಾನೆ ಮೈಕ್. ಯಾಕೆ ಅಂದ್ರೆ ಹೆನ್ರಿ ಗ್ಯಾಂಗು ಇವನನ್ನ ನೋಡಿದ್ರೆ ಸುಮ್ನಿರಲ್ಲ, ಬೈತಾರೆ, ಹೊಡಿತಾರೆ, ಕಿಂಡಲ್ ಮಾಡ್ತಾರೆ. ಸೊ ಅದಕ್ಕೆ ಹುಡುಗ ಹೌಸ್ಕೋತಾ ಇದ್ದಾನೆ. ಹಾಗೆ ಇರ್ಬೇಕಾದ್ರೆ ಅವನ ಆಪೋಸಿಟ್ ಅಲ್ಲಿರೋ ಬಿಲ್ಡಿಂಗು ಹತ್ಕೊಂಡು ಹುರಿಯೋ ತರ ಇರುತ್ತೆ. ಆ ಡೋರ್ ಇಂದ ಬೆಂದೋಗಿರೋ ಕೈಗಳೆಲ್ಲ ಹೊರಗಡೆ ಬಂದು ನಮ್ಮನ್ನ ಕಾಪಾಡು, ನಮ್ಮನ್ನ ಕಾಪಾಡು ಅಂತ ಹೇಳ್ತಾ ಇದೆ. ಮೈಕು ಅದನ್ನ ಭಯದಿಂದ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಆ ಡೋರ್ ಓಪನ್ ಆಗುತ್ತೆ. ಏನು ಅಂತ ಒಳಗಡೆ ನೋಡಿದ್ರೆ ಆ ಪೆನ್ನಿ ವೈಸ್ ದೆವ್ವ ಇವನನ್ನ ನೋಡಿ ನಗಾಡ್ತಾ ಇದೆ. ಹಾಗೆ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹೆನ್ರಿ ಟೀಮು ಅಲ್ಲಿ ಕಾರ್ನ ಸ್ಪೀಡ್ ಆಗಿ ಓಡಿಸ್ಕೊಂಡು ಬಂದು ನಮ್ಮ ಮೈಕ್ ಮೇಲೆ ಬಿಡೋಕೆ ಟ್ರೈ ಮಾಡ್ತಾರೆ. ಜಸ್ಟ್ ಮಿಸ್ ಮೈಕು ಎಸ್ಕೇಪ್ ಆಗ್ತಾನೆ. ಅದಕ್ಕೆ ಹೆನ್ರಿ, ಈ ಸಲ ನೀನ್ ಎಸ್ಕೇಪ್ ಆಗ್ಬಿಟ್ಟೆ ಕಣೋ, ನೆಕ್ಸ್ಟ್ ಸಲ ನಿನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಮೈಕ್ ನ ಹೆದರ್ಸ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಸ್ಟ್ಯಾನ್ಲಿ ಅವರ ಮನೆಯಲ್ಲಿ ಬೈಬಲ್ ನ ತಗೊಂಡು ಓದ್ತಾ ಇದ್ದಾನೆ. ಅವರ ತಂದೆಗೆ ಸ್ಟ್ಯಾನ್ಲಿನ ಹೇಗಾದ್ರೂ ಪಾಸ್ಟರ್ ಮಾಡ್ಬಿಡ್ಬೇಕು ಅಂತ ಆಸೆ. ಆದ್ರೆ ಸ್ಟ್ಯಾನ್ಲಿಗೆ ಇದು ಇಂಟ್ರೆಸ್ಟೇ ಇರಲ್ಲ. ಆವಾಗ ಅವರ ತಂದೆ, ಸರಿ ಬೈಬಲ್ ನ ತಗೊಂಡು ಹೋಗಿ ನನ್ನ ಆಫೀಸ್ ರೂಮ್ ಅಲ್ಲಿ ಇಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರಿ ಅಂತ ಸ್ಟ್ಯಾನ್ಲಿನ ಬೈಬಲ್ ತಗೊಂಡು ಹೋಗ್ತಾನೆ. ಆದ್ರೆ ಆ ಆಫೀಸ್ ರೂಮ್ ಒಳಗಡೆ ಹೋಗೋಕೆ ನಮ್ಮ ಸ್ಟ್ಯಾನ್ಲಿಗೆ ಭಯ. ಯಾಕೆ ಅಂದ್ರೆ ಅದ್ರ ಒಳಗಡೆ ಒಂದು ವಿಚಿತ್ರವಾದ ಪೇಂಟಿಂಗ್ ಇರುತ್ತೆ. ಒಂದು ಲೇಡಿ ಒಂಥರ ಡೊಂಕಾಗಿ ಇರೋ ತರ ಪೇಂಟಿಂಗ್ ಇರುತ್ತೆ ಅಲ್ಲಿ. ಅದನ್ನ ನೋಡೋಕೆ ಸ್ಟ್ಯಾನ್ಲಿಗೆ ಭಯ. ಅದಕ್ಕೆ ಅದ್ರ ಒಳಗಡೆ ಹೋಗೋದಕ್ಕೆ ಹೆದರ್ಕೋತಾನೆ. ಆದ್ರೂ ಸರಿ ಬೇಗ ಬುಕ್ ನ ಇಟ್ಬಿಟ್ಟು ಇಲ್ಲಿಂದ ಹೋಗ್ಬಿಡೋಣ ಅನ್ಕೊಂಡು ಹೋಗ್ತಾನೆ ಸ್ಟ್ಯಾನ್ಲಿ. ಹಾಗೆ ಬುಕ್ ನ ಇಡ್ತಾ ಇರ್ಬೇಕಾದ್ರೆ ಆ ಫೋಟೋ ಕೆಳಗಡೆ ಬಿದ್ದೋಗೋ ತರ ಸೌಂಡ್ ಕೇಳುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಫೋಟೋ ಕೆಳಗಡೆ ಬಿದ್ದೋಗಿದೆ. ಅದಕ್ಕೆ ಸ್ಟ್ಯಾನ್ಲಿ ಅದನ್ನ ತಗೊಂಡು, ಸರಿ ಮತ್ತೆ ಇದನ್ನ ಬೇಗ ಇಲ್ಲೇ ಇಟ್ಬಿಟ್ಟು ಹೋಗ್ಬಿಡೋಣ ಅಂತ ತಗೊಂಡು ವಾಲ್ಗೆ ಫಿಕ್ಸ್ ಮಾಡ್ಬಿಟ್ಟು ನೋಡಿದ್ರೆ ಅಲ್ಲಿ ಆ ಗೊಂಬೆನೇ ಇಲ್ಲ, ಆ ಪೇಂಟಿಂಗ್ ಅಲ್ಲಿ ಇದ್ದ ಆ ಲೇಡಿನೇ ಕಾಣಿಸ್ತಾ ಇಲ್ಲ. ಅದಕ್ಕೆ ಸ್ಟ್ಯಾನ್ಲಿ ಹೆದರ್ಕೊಂಡು ಹಿಂದೆ ಹೋಗ್ಬೇಕಾದ್ರೆ ಸಡನ್ ಆಗಿ ಫ್ಲೂಟ್ ಕೆಳಗಡೆ ಬಿದ್ದೋಗೋ ಸದ್ದು ಕೇಳುತ್ತೆ. ಏನು ಅಂತ ನೋಡಿದ್ರೆ ಆ ಪೇಂಟಿಂಗ್ ಅಲ್ಲಿ ಇದ್ದ ಲೇಡಿ ನಮ್ಮ ಸ್ಟ್ಯಾನ್ಲಿನ ನೋಡಿ ನಗಾಡ್ತಾ ನಿಂತಿದ್ದಾಳೆ. ಹಾಗೆ ನಮ್ಮ ಸ್ಟ್ಯಾನ್ಲಿನ ಕೊಚ್ಚೋಕೆ ಬರ್ತಾ ಇದೆ. ಅದಕ್ಕೆ ನಮ್ಮ ಸ್ಟ್ಯಾನ್ಲಿ ಹೆದರ್ಕೊಂಡು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾನೆ. ಆಮೇಲೆ ಹುಡುಗರು ಎಲ್ಲರೂ ಎಡ್ಡಿ ಮನೆಗೆ ಹೋಗಿ ಅವನನ್ನು ಕರ್ಕೊಂಡು ಹೊರಡ್ತಾರೆ. ಎಡ್ಡಿಗೆ ಏನ್ ಪ್ರಾಬ್ಲಮ್ ಅಂದ್ರೆ ಈಸಿಯಾಗಿ ಅವನಿಗೆ ಇನ್ಫೆಕ್ಷನ್ ಅಫೆಕ್ಟ್ ಆಗ್ಬಿಡುತ್ತೆ, ಇಮ್ಯುನಿಟಿ ಪವರ್ ಕಡಿಮೆ. ಆದ್ರಿಂದ ಅವನ ತಾಯಿ ಅವನನ್ನ ತುಂಬಾನೇ ಸೇಫ್ ಆಗಿ ನೋಡ್ಕೋತಾ ಇರ್ತಾರೆ. ಯಾವಾಗ್ಲೂ ಅವನ ಹತ್ರ ಒಂದು ಚಿಕ್ಕ ಬ್ಯಾಗ್ ಇರುತ್ತೆ, ಅದರಲ್ಲಿ ಟ್ಯಾಬ್ಲೆಟ್ಸ್ ಗಳಿರುತ್ತೆ. ನಮ್ಮ ಮನೆಯಲ್ಲಿ ಆಟ ಆಡ್ತಾ ಇರ್ತೀವಿ ಆಂಟಿ ಅಂತ ಸುಳ್ಳು ಹೇಳ್ಬಿಟ್ಟು ಬಿಲ್ಲು ಅವನನ್ನ ಕರ್ಕೊಂಡು ಹೋಗ್ತಾನೆ. ಸೊ ಹುಡುಗರೆಲ್ಲ ಸೇರ್ಕೊಂಡು ಬ್ಯಾರನ್ಸ್ ಗೆ ಹೋಗ್ತಾ ಇದ್ದಾರೆ. ಅದನ್ನ ಬೆನ್ನು ಲೈಬ್ರರಿಯಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ. ಛೇ, ಎಲ್ಲರೂ ಎಷ್ಟು ಜಾಲಿಯಾಗಿದ್ದಾರೆ, ನಮ್ಗೆ ಫ್ರೆಂಡ್ಸೇ ಇಲ್ವಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಕೂತಿದ್ದಾನೆ. ಹಾಗೆ ಲೈಬ್ರರಿಯಲ್ಲಿ ಕೂತ್ಕೊಂಡು ಆ ಊರಿನ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾನೆ. ಮತ್ತೆ ಒಂದು ಪೋಸ್ಟಲ್ ಕಾರ್ಡ್ ಅಲ್ಲಿ ಕವನ ಬರಿತಾ ಇದ್ದಾನೆ. ಇದನ್ನ ಹೇಗಾದ್ರೂ ಬೆವರ್ಲಿಗೆ ಕೊಟ್ಬಿಡ್ಬೇಕು ಅಂತ ಬರಿತಾ ಇದ್ದಾನೆ. ಇವಾಗ ಆ ಡೆರೆನ್ ಊರಿನ ಬಗ್ಗೆ ಒಂದು ಬುಕ್ ಬರುತ್ತೆ. ಅದನ್ನ ತಗೊಂಡು ಹುಡುಗ ನೋಡ್ತಾನೆ. ಅದರಲ್ಲಿ ಆ ಊರಲ್ಲಿ ನಡೆದಿರೋ ಎಲ್ಲ ಬ್ಯಾಡ್ ಇನ್ಸಿಡೆಂಟ್ ಬಗ್ಗೆನು ಮೆನ್ಷನ್ ಮಾಡಿದೆ. ತುಂಬಾ ಜನ ಮಿಸ್ ಆಗಿರ್ತಾರೆ, ಅದ್ರ ಬಗ್ಗೆ ಎಲ್ಲ ಇದೆ ಆ ಬುಕ್ ಅಲ್ಲಿ. ಪೇಜ್ ನ ತಿರುಗಿಸ್ಬೇಕಾದ್ರೆ ಒಂದೇ ಫೋಟೋ ರಿಪೀಟ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಹುಡುಗನು ಮತ್ತೆ ಮತ್ತೆ ಪೇಜ್ ನ ರಿಪೀಟೆಡ್ ಆಗಿ ಓಪನ್ ಮಾಡಿ ನೋಡ್ತಾನೆ ಇದ್ರೆ ಹಾಗೆ ಆ ಪೇಜ್ ಅಲ್ಲಿರೋ ಫೋಟೋ ಝೂಮ್ ಆಗ್ತಾನೆ ಇದೆ. ಏನು ಅಂತ ನೋಡಿದ್ರೆ ಆ ಮರದ ಮೇಲೆ ಒಂದು ಚಿಕ್ಕ ಹುಡುಗನ ತಲೆ ಮಾತ್ರ ಕಾಣಿಸ್ತಾ ಇದೆ. ಅದನ್ನ ನೋಡಿ ಹೆದರ್ಕೊಂಡು ಬುಕ್ ನ ಕ್ಲೋಸ್ ಮಾಡ್ಬಿಡ್ತಾನೆ ಬೆನ್ನ. ಆವಾಗ
ಆವಾಗ ಆ ಜಾಗದಲ್ಲಿ ಒಂದು ರೆಡ್ ಕಲರ್ ಬಲೂನ್ ಹಾರ್ಕೊಂಡು ಹೋಗ್ತಾ ಇದೆ. ಈ ಬಲೂನೇ ಆ ಪೆನ್ನಿವೈಸ್ ಒಂದು ಸಿಂಬಲ್ ತರ. ಈ ತರ ರೆಡ್ ಕಲರ್ ಬಲೂನ್ ಬರ್ತಾ ಇದೆ ಅಂದ್ರೆ ಆ ಜಾಗದಲ್ಲಿ ಪೆನ್ನಿವೈಸ್ ಇದ್ದಾನೆ ಅಂತ ಅರ್ಥ. ಸೊ ಅದನ್ನೇ ಫಾಲೋ ಮಾಡ್ಕೊಂಡು ನಮ್ಮ ಬೆನ್ನು ಹೋಗ್ತಾನೆ. ಆ ಬಲೂನ್ ಹಾಗೆ ಬೇಸ್ಮೆಂಟ್ ಅಲ್ಲಿರೋ ಸ್ಟೋರ್ ರೂಮಿಗೆ ಹೋಗ್ತಾ ಇದೆ. ಇವನು ಅದನ್ನೇ ಫಾಲೋ ಮಾಡ್ಕೊಂಡು ಸ್ಟೋರ್ ರೂಮ್ಗೂ ಹೋಗ್ಬಿಡ್ತಾನೆ. ಸಡನ್ ಆಗಿ ನೋಡಿದ್ರೆ ಏನೋ ಸೌಂಡ್ ಕೇಳುತ್ತೆ. ಹಿಂದೆ ತಿರುಗಿ ನೋಡಿದ್ರೆ ಒಬ್ಬ ಹುಡುಗ ತಳೆನೇ ಇಲ್ಲ, ನಡ್ಕೊಂಡು ನಮ್ಮ ಹುಡುಗನ್ನ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅದಕ್ಕೆ ನಮ್ಮ ಬೆನ್ನು ಹೆದರ್ಕೊಂಡು ಅಯ್ಯೋಯ್ಯೋ ಅಪ್ಪಪ್ಪ ಅಂತ ಓಡಿ ಹೋಗ್ತಾನೆ. ಆವಾಗ ಸಡನ್ ಆಗಿ ಪೆನ್ನಿವೈಸ್ ಇವನನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ. ಇನ್ನ ಕೇಳ್ಬೇಕಾ, ಬೆನ್ನು ಎದ್ದು ಬಿದ್ದು ಓಡಿ ಹೋಗ್ತಾನೆ ಅಲ್ಲಿಂದ. ಹೇಗೋ ಎಸ್ಕೇಪ್ ಆಗ್ಬಿಟ್ಟ ಹುಡುಗ. ಎಲ್ಲಾ ಹುಡುಗರಿಗೂ ಒಂದೊಂದ್ ತರ ಭಯ ಇದೆ. ಅದನ್ನೇ ಪೆನ್ನಿವೈಸ್ ಯೂಸ್ ಮಾಡ್ಕೊಂಡು ಹುಡುಗರನ್ನ ಹೆದರ್ಸ್ತಾ ಇದೆ. ಪೆನ್ನಿವೈಸ್ ಹತ್ರ ಇಂದ ತಪ್ಪಿಸ್ಕೊಂಡು ಬಂದ ನಮ್ಮ ಬೆನ್ನು ಹೆನ್ರಿ ಟೀಮ್ ಹತ್ರ ಸಿಗಾಕೋಬಿಟ್ಟ. ಅವ್ರುಗಳು ನಮ್ಮ ಬೆನ್ನ ಹೊಡೆದು ಟಾರ್ಚರ್ ಮಾಡಿದ್ದು ಅಳ್ದೆ ಹೆನ್ರಿ ಚಾಕು ತಗೊಂಡು ಬೆನ್ ಹೊಟ್ಟೆಲಿ ಗೀಜ್ತಾ ಇದ್ದಾನೆ. ಅದಕ್ಕೆ ಬೆನ್ನು ಟೆನ್ಷನ್ ಆಗ್ಬಿಟ್ಟು ಹಾಗೆ ಅವನಿಗೆ ಡಿಚ್ಚಿ ಹೊಡೆದು ಬ್ಯಾಕ್ ಫ್ಲಿಪ್ ಹಾಕಿ ಕಾಡು ಒಳಗಡೆ ಬಿದ್ದು ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಆದ್ರೂ ಹೆನ್ರಿ ಟೀಮ್ ಅವರು ಅವನನ್ನ ಬಿಡೋ ತರ ಇಲ್ಲ, ಹಿಂದೆನೆ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಹೆನ್ರಿ ಅವರ ತಂದೆ ಕೊಟ್ಟ ಚಾಕ್ನ ಹೆನ್ರಿ ಮಿಸ್ ಮಾಡ್ಕೊಬಿಡ್ತಾನೆ. ಅಯ್ಯೋಯ್ಯೋ ನಮ್ ತಂದೆಗೆ ಗೊತ್ತಾದ್ರೆ ಅಷ್ಟೇ ನನ್ ಕತೆ ಮುಗೀತು ಅಂತ ಚಾಕುನ ಹುಡುಕ್ತಾ ಇರ್ತಾನೆ ಹೆನ್ರಿ. ಈ ಕಡೆ ನಮ್ಮ ಹುಡುಗರು ಬ್ಯಾರಿಯರ್ಸ್ ಗೆ ಬಂದಾಯ್ತು. ಬಿಲ್ ಮತ್ತೆ ರಿಚಿ ಮಾತ್ರ ಒಳಗಡೆ ಹೋಗಿ ಏನಾದ್ರೂ ಜಾರ್ಜಿ ಬಗ್ಗೆ ಕ್ಲೂ ಸಿಗುತ್ತಾ ಅಂತ ಹುಡುಕ್ತಾ ಇರ್ತಾರೆ. ಸ್ಟ್ಯಾನ್ಲಿ ಮತ್ತೆ ಎಡ್ಡಿ ಹೊರಗಡೆನೆ ನಿಂತಿದ್ದಾರೆ. ಆವಾಗ ಅಲ್ಲಿ ಒಳಗಡೆ ನಮ್ಮ ಬಿಲ್ ಕೈಗೆ ಒಂದು ಶೂ ಸಿಗುತ್ತೆ. ಜಾರ್ಜಿದ ಅಂತ ಕೇಳಿದ್ರೆ ಇಲ್ಲ, ಇದು ಇವಾಗ ರೀಸೆಂಟ್ ಆಗಿ ಮಿಸ್ ಆದ್ಲಲ್ಲ ಬಿಟ್ಟಿ, ಅವಳ ಶೂ ಅಂತ ಹೇಳ್ಬೇಕಾದ್ರೆ ಎಲ್ಲ ಹುಡುಗರು ಶಾಕ್ ಆಗ್ತಾರೆ. ಆವಾಗ ಎಡ್ಡಿ, ಗಾಯ್ಸ್ ಇದು ಸಮ್ಮರ್ ಹಾಲಿಡೇಸ್ ಟೈಮ್, ಎಲ್ಲರೂ ಹೊರಗಡೆ ಎಷ್ಟು ಜೋಳಿಯಾಗಿ ಆಟ ಆಡ್ತಾ ಇದ್ದಾರೆ ಗೊತ್ತಾ, ಆದ್ರೆ ನಾವು ನೋಡಿ ಏನ್ ಮಾಡ್ತಾ ಇದೀವಿ ಅನ್ಬೇಕಾದ್ರೆ ಅದಕ್ಕೆ ಬಿಲ್ ಹೌದು, ಬಟ್ ಆದ್ರೆ ಈ ತರ ಒಂದು ಜಾಗದಲ್ಲಿ ಜಾರ್ಜಿ ಸಿಗಾಕೊಂಡಿದ್ದಾನೆ ಅಲ್ವಾ, ಅವನಿಗೆ ಹೇಗಿರ್ಬೇಕು, ಇದೇ ತರ ನಾವು ಸಿಗಾಕೊಂಡಿದ್ರೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಹಿಂದೆ ಏನೋ ಸೌಂಡ್ ಆಗುತ್ತೆ. ಏನು ಅಂತ ನೋಡಿದ್ರೆ ನಮ್ಮ ಬಿಲ್ ಹೆನ್ರಿ ಗ್ಯಾಂಗ್ ಹತ್ರ ಇಂದ ತಪ್ಪಿಸ್ಕೊಂಡು ಬಂದು ಅಲ್ಲಿ ಬಿದ್ದಿದ್ದಾನೆ. ಅದಕ್ಕೆ ಹುಡುಗರು ಏನಾಯ್ತು ಬೆನ್, ಸರಿ ಬಿಡು ನೀನು ಹೊಸ ಹುಡುಗ ಬೇರೆ ಬಾ ಅಂತ ಟೌನಿಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಶಾಪ್ಗೆ ಹೋಗ್ತಾರೆ. ಈ ಕಡೆ ಆ ಹೆನ್ರಿ ಟೀಮ್ ಅಲ್ಲಿ ಒಬ್ಬ ಹುಡುಗ ಇದ್ರ ಒಳಗಡೆನೆ ಹೋಗಿರ್ಬೇಕು ಬೆನ್ನ ಅಂತ ಬ್ಯಾರಿನ್ ಒಳಗಡೆ ಹೋಗ್ತಾನೆ. ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ದೆವ್ವ ರೂಪ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಹುಡುಗ ಹೆದರ್ಕೊಂಡು ಓಡಿ ಹೋದ್ರೆ ಒಂದು ಡೆಡ್ ಎಂಡ್ ಅಲ್ಲಿ ಸಿಗಾಕೋಬಿಡ್ತಾನೆ. ಆವಾಗ ಒಂದು ರೆಡ್ ಕಲರ್ ಅಲ್ಲಿ ಬಲೂನ್ ನಿಧಾನಕ್ಕೆ ಹಾರ್ಕೊಂಡು ಬಂದು ಪಟ್ ಅಂತ ಬ್ಲಾಸ್ಟ್ ಆಗುತ್ತೆ. ಅಷ್ಟೇ, ಪೆನ್ನಿವೈಸ್ ದೆವ್ವ ಆ ಹುಡುಗನ್ನ ಕಚ್ಚಿ ತಿನ್ನುತ್ತೆ. ಈ ಕಡೆ ನಮ್ಮ ಹುಡುಗರು ಮೆಡಿಕಲ್ ಶಾಪಿಗೆ ಬಂದ್ರೆ ಮೆಡಿಸಿನ್ಸ್ ಗೆ ಬೇಕಾದ ಅಷ್ಟು ಕೈಯಲ್ಲಿ ಹಣ ಇಲ್ಲ, ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಬೇವರ್ಲಿನೂ ಅದೇ ಶಾಪಿಗೆ ಬಂದಿದ್ದಾಳೆ. ಅವಳ ಹತ್ರ ಫ್ರೆಂಡ್ಗೆ ಏಟ್ ಆಗ್ಬಿಟ್ಟಿದೆ, ನಿನ್ನ ಹತ್ರ ಹಣ ಇದ್ರೆ ಕೊಡು ಆಮೇಲೆ ಕೊಡ್ತೀವಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬೇವರ್ಲಿ ನನ್ನ ಹತ್ರನೂ ಹಣ ಇಲ್ಲ, ಸರಿ ನಾನು ಮೆಡಿಕಲ್ ಶಾಪ್ ಓನರ್ನ ಡೈವರ್ಟ್ ಮಾಡ್ತೀನಿ ಆವಾಗ ನೀವು ಎಸ್ಕೇಪ್ ಆಗ್ಬಿಡಿ ಅನ್ಬೇಕಾದ್ರೆ ಅದೇ ತರ ಬೇವರ್ಲಿ ಡೈವರ್ಟ್ ಮಾಡ್ಬೇಕಾದ್ರೆ ಹುಡುಗರು ಎಸ್ಕೇಪ್ ಆಗ್ತಾರೆ. ಆಮೇಲೆ ಬೇವರ್ಲಿನೂ ಹೊರಗಡೆ ಬಂದು ನೋಡ್ಬೇಕಾದ್ರೆ ಬೆನ್ಗೆ ಏಟ್ ಆಗಿದೆ. ಹುಡುಗರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಏನಾಯ್ತು ಅಂತ ಕೇಳ್ಬೇಕಾದ್ರೆ ಏನು ಇಲ್ಲ, ಸ್ಕಿಡ್ ಆಗಿ ಕೆಳಗಡೆ ಬಿದ್ಬಿಟ್ಟೆ ಅಷ್ಟೇ ಅಂತ ಹೇಳ್ತಾನೆ ಬೆನ್ನ. ಸೊ ಇವಾಗ ಎಲ್ಲರೂ ಒಂದೇ ಟೀಮ್ ಆಗಾಯ್ತು. ಆವಾಗ ಬಿಲ್, ನಾಳೆ ನಾವು ಕ್ವಾರಿಗೆ ಹೋಗಿ ನೀರಲ್ಲಿ ಎಂಜಾಯ್ ಮಾಡ್ತೀವಿ, ನೀನು ಬರ್ತೀಯಾ ಅಂತ ಕೇಳ್ಬೇಕಾದ್ರೆ ಇಲ್ಲ ನನಗೆ ಟೈಮ್ ಇಲ್ಲ ಮತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಬೇವರ್ಲಿ. ಬೇವರ್ಲಿ ಅವರ ತಂದೆ ಒಂಥರ ಸೈಕೋ, ಬೇವರ್ಲಿನ ಸೆಕ್ಸುವಲ್ ಆಗಿ ಹ್ಯಾರಸ್ ಮಾಡ್ತಾ ಇರ್ತಾನೆ. ಸೊ ಬೇವರ್ಲಿಗೆ ಅವಳ ತಂದೆ ಅಂದ್ರೇನೆ ಒಂಚೂರು ಇಷ್ಟ ಇಲ್ಲ. ಅವಳ ತಂದೆ ಜಸ್ಟ್ ಇವಾಗ ಅವಳ ಜುಟ್ನ ಮಾತ್ರ ಮುಟ್ಟಿರ್ತಾನೆ ಅಷ್ಟೇ, ಅದು ಕೂಡ ನಮ್ಮ ಬೇವರ್ಲಿಗೆ ಇಷ್ಟ ಆಗಲ್ಲ. ಸೊ ಆದ್ರಿಂದ ಬೇವರ್ಲಿನೇ ಅವಳ ಜುಟ್ನ ಕಟ್ ಮಾಡ್ಕೋತಾಳೆ. ಇವಾಗ ನೆಕ್ಸ್ಟ್ ದಿನ ಹುಡುಗರು ಕ್ವಾರಿಗೆ ಬಂದಾಯ್ತು. ಫಸ್ಟ್ ಯಾರು ನೀರಿಗೆ ಜಂಪ್ ಮಾಡೋದು ಅಂತ ಹುಡುಗರು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಸೈಡ್ ಬಿಡ್ರಲ್ಲೋ ಅಂತ ಬೇವರ್ಲಿ ಓಡಿ ಬಂದು ನೀರಿಗೆ ಜಂಪ್ ಮಾಡ್ತಾಳೆ. ಸೊ ಹುಡುಗರು ಖುಷಿ ಆಗ್ಬಿಟ್ಟು 1 by 1 ಜಂಪ್ ಮಾಡ್ತಾರೆ. ಸಖತ್ತಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ. ಎಲ್ಲರೂ ಸ್ನಾನ ಮಾಡಿ ಮುಗ್ದಾದ್ಮೇಲೆ ಹುಡುಗರೆಲ್ಲ ಬಾಯಿ ಬಿಟ್ಕೊಂಡು ಬೇವರ್ಲಿ ಮಲ್ಕೊಂಡಿರೋದನ್ನ ನೋಡ್ತಾ ಇದ್ದಾರೆ. ಬೇವರ್ಲಿ ನೋಡಿದ ತಕ್ಷಣ ಹುಡುಗರು ಆಮೇಲೆ ಮಚ್ಚ ಆ ಕಡೆನಾ ಸರಿ ಸರಿ ಅಂತ ಆಕ್ಟ್ ಮಾಡ್ತಾ ಇರ್ತಾರೆ.
ಆಮೇಲೆ ಬೆನ್ನ ಆ ಊರ್ ಬಗ್ಗೆ ರಿಸರ್ಚ್ ಮಾಡಿರೋ ಡಾಕ್ಯುಮೆಂಟ್ಸ್ ಹುಡುಗರಿಗೆ ಸಿಗುತ್ತೆ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಆವಾಗ ಬೆನ್ನ, ಇನ್ನ ಈ ಊರಲ್ಲಿ ತುಂಬಾ ಇನ್ಸಿಡೆಂಟ್ಸ್ ನಡೆದಿದೆ, ಅದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು, ನಿಮ್ಗೆ ತಿಳ್ಕೋಬೇಕು ಅಂದ್ರೆ ನನ್ನ ಜೊತೆ ಬನ್ನಿ ಅಂತ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ ಬೆನ್ನ. ಅಲ್ಲಿಗೆ ಹೋದ್ರೆ ಆ ಊರ್ ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಇಟ್ಟಿದ್ದಾನೆ ಬೆನ್ನ. ಆ ಊರನ್ನೇ ಸೇರಿದ ನಮ್ಮ ಹುಡುಗರಿಗೆ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ಕೂಡ ಬೆನ್ನು ಅವ್ರಗಳಿಗೆ ಹೇಳ್ತಾ ಇದ್ದಾನೆ. ಈ ಊರು ಕ್ರಿಯೇಟ್ ಆಗೋಕ್ಕೂ ಮುಂಚೆ ಬರೀ ಕಾಡಾಗೆ ಇದ್ದಿದ್ದು. ಆವಾಗ ಒಂದು 91 ಜನ ಸೇರಿ ಈ ಊರನ್ನ ಕ್ಲೀನ್ ಮಾಡಿ ಪಟ್ಟಾಗೆ ಸೈನ್ ಹಾಕಿ ತಗೊಂಡ್ರು. ಅವರೇ ಈ ಡೆರಿನ್ ಊರನ್ನ ಸೃಷ್ಟಿ ಮಾಡಿದ್ದು. ಆದ್ರೆ ಸ್ವಲ್ಪ ದಿನದಲ್ಲೇ ಆ 91 ಜನರು ಕಾಣೆ ಆಗ್ಬಿಟ್ಟಿದ್ದಾರೆ. ಯಾವುದೇ ಇನ್ಫಾರ್ಮೇಶನ್ ಅವ್ರಗಳ ಬಗ್ಗೆ ಇಲ್ವೇ ಇಲ್ಲ. ಆದ್ರೆ ಈ ಊರಲ್ಲೇ ಒಂದು ಬಾವಿ ಇದೆ, ಅಲ್ಲಿ ಮಾತ್ರ ಬ್ಲಡ್ ಮೆತ್ತಿರೋ ಮಿಸ್ ಆಗಿದ್ದವರ ಬಟ್ಟೆಗಳು ಬಿದ್ದಿತ್ತಂತೆ ಅಂತ ಬೆನ್ ಹೇಳ್ಬೇಕಾದ್ರೆ ಆವಾಗ ಬಿಲ್ಲ, ಆ ಬಾವಿ ಎಲ್ಲಿದೆ ಅಂತ ಗೊತ್ತಾ ಅಂತ ಕೇಳ್ತಾನೆ. ಯಾಕೆ ಅಂದ್ರೆ ಅವನ ತಮ್ಮ ಜಾರ್ಜಿ ಅಲ್ಲಿರ್ಬಹುದು ಅಂತ. ಸೊ ಆಮೇಲೆ ಮಾತುಕತೆ ಎಲ್ಲ ಮುಗೀತು. ಎಲ್ಲರೂ ಅವರವರ ಮನೆಗೆ ಹೊರಡ್ತಾರೆ. ಈ ಕಡೆ ನಮ್ಮ ಎಡ್ಡಿ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ರೋಡ್ ಸೈಡ್ ಅಲ್ಲಿ ಒಂದು ಬೂತ್ ಬಂಗ್ಲಾ ಇದೆ. ಅದನ್ನ ನೋಡ್ಲೇಬಾರ್ದು ಅಂತ ಹೆದರ್ಕೊಂಡು ಕಣ್ಮುಚ್ಕೊಂಡು ಸೈಡ್ ಆಗಿ ಹೋಗ್ತಾ ಇದ್ದಾನೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅವನ ಟ್ಯಾಬ್ಲೆಟ್ಸ್ ಮಿಸ್ ಆಗಿ ಕೆಳಗಡೆ ಬಿದ್ದ್ಬಿಡುತ್ತೆ. ಅದನ್ನ ತಗೋತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಕುಷ್ಠರೋಗಿ ತರ ಇದ್ದಾನೆ, ಎಡ್ಡಿನ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಎಡ್ಡಿ ಹೆದರ್ಕೊಂಡು ಆ ಬೂತ್ ಬಂಗ್ಲಾ ಗೇಟ್ ಒಳಗಡೆ ಹೋಗ್ಬಿಡ್ತಾನೆ. ಅಲ್ಲಿ ಆ ಪೆನ್ನಿ ವೈಸ್ ನಿಂತಿದೆ. ಅಯ್ಯೋಯ್ಯೋ, ಹೇಗಾದ್ರೂ ಇಲ್ಲಿಂದ ಹೋಗ್ಬಿಡ್ಬೇಕು ಅಂತ ಎಡ್ಡಿ ಅನ್ಕೋಬೇಕಾದ್ರೆ ಅಷ್ಟರಲ್ಲಿ ಆಟೋಮೆಟಿಕ್ ಆ ಪೆನ್ನಿ ವಾಯ್ಸ್ ಅಲ್ಲಿಂದ ಮಾಯವಾಗ್ಬಿಡುತ್ತೆ. ಇಲ್ಲಿ ಬೇವರ್ಲಿ ಮನೆಯಲ್ಲಿ ಇರ್ಬೇಕಾದ್ರೆ ನಮ್ಮ ಬೆನ್ ಬರ್ದಿದ್ದ ಪೋಸ್ಟ್ ಕಾರ್ಡ್ ಬರುತ್ತೆ. ಆದ್ರೆ ಅದು ಬಿಲ್ಲೇ ಬರ್ದಿರ್ಬೇಕು ಅಂತ ಅನ್ಕೊಂಡು ಬಿಲ್ ಮೇಲೆ ಬೇವರ್ಲಿಗೆ ಲವ್ ಬಂದ್ಬಿಡುತ್ತೆ. ಹಾಗೆ ಅದನ್ನ ಓದ್ಕೊಂಡು ರೆಸ್ಟ್ ರೂಮ್ ಅಲ್ಲಿ ಕೂತಿರ್ಬೇಕಾದ್ರೆ ವಾಶ್ ಬೇಸಿನಿಂದ ನನ್ನ ಕಾಪಾಡಿ ಅಂತ ಸದ್ದು ಕೇಳುತ್ತೆ. ಸೊ ಬೇವರ್ಲಿ ಚೆಕ್ ಮಾಡ್ಬೇಕಾದ್ರೆ ಅದರಿಂದ ಜುಡ್ ತರ ಹೊರಗಡೆ ಬರುತ್ತೆ. ಸೊ ಅದನ್ನ ಎಳಿತಾನೆ ಇರ್ತಾಳೆ ಬೇವರ್ಲಿ. ಸಡನ್ ಆಗಿ ಆ ಜುಟ್ಟು ಬೇವರ್ಲಿನ ಒಳಗಡೆ ಎಳಿತಾ ಇದೆ. ಆ ಬೇಸಿನಿಂದ ಬ್ಲಡ್ ಹಾರ್ತಾ ಇದೆ. ರೂಮ್ ಫುಲ್ಲು ರಕ್ತ. ಬೇವರ್ಲಿ ಹೆದರ್ಕೊಂಡು ಕಿರ್ಚ್ಕೋಬೇಕಾದ್ರೆ ಈ ಸದ್ದು ಕೇಳಿ ಅವಳ ತಂದೆ ರೂಮ್ ಒಳಗಡೆ ಬಂದು ನೋಡ್ತಾರೆ. ಆದ್ರೆ ಅವನ ಕಣ್ಣಿಗೆ ರಕ್ತ ಕಾಣ್ತಾನೆ ಇಲ್ಲ, ಬ್ಲಾಂಕ್ ಆಗಿದೆ, ಅಂದ್ರೆ ನಾರ್ಮಲ್ ಆಗಿದೆ ರೂಮು. ಆದ್ರೆ ಬೇವರ್ಲಿ ಫುಲ್ಲು ತುಂಬಾನೇ ಹೆದರ್ಕೊಂಡಿದ್ದಾಳೆ ಹುಡುಗಿ. ಈ ಕಡೆ ಬಿಲ್ ಜಾರ್ಜಿನ ಮಿಸ್ ಮಾಡಿ ಫೀಲ್ ಮಾಡ್ಕೊಂಡು ಮನೆಯಲ್ಲಿ ಕೂತಿರ್ಬೇಕಾದ್ರೆ ಜಾರ್ಜಿ ಮನೆ ಒಳಗಡೆ ಓಡಾಡ್ತಾ ಇದ್ದಾನೆ. ಅವಳನ್ನ ಫಾಲೋ ಮಾಡಿ ಹೋಗ್ತಾನೆ ನಮ್ಮ ಬಿಲ್. ಸಾರಿ ಜಾರ್ಜಿ, ನಂದೇ ತಪ್ಪು, ಅವತ್ತು ನಾನು ನಿನ್ ಜೊತೆ ಆಟ ಆಡೋಕೆ ಬಂದಿರ್ಬೇಕಾಗಿತ್ತು ಅಂತ ಮಾತಾಡ್ಕೊಂಡೆ ಬೇಸ್ಮೆಂಟ್ಗೆ ಹೋಗ್ತಾನೆ ಬಿಲ್ಲ. ಆವಾಗ ಹಾಗೆ ದೆವ್ವ ತರ ಚೇಂಜ್ ಆಗ್ತಾನೆ ಜಾರ್ಜಿ. ಪೆನ್ನಿ ವೈಸು ನಮ್ಮ ಬಿಲ್ನ ಹಿಡಿಯೋಕೆ ಬರ್ತಾನೆ. ಹೇಗೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಬಿಲ್ಲ. ನೆಕ್ಸ್ಟ್ ದಿನ ಹುಡುಗರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರ್ಬೇಕಾದ್ರೆ ಬೇವರ್ಲಿ ಓಡಿ ಹೋಗಿ ಈ ತರ ನಮ್ಮ ಮನೆಯಲ್ಲಿ ಒಂದು ವಿಷಯ ನಡೆದ್ಬಿಟ್ಟಿದೆ, ಸ್ವಲ್ಪ ಬಂದು ನೋಡಿ ಅನ್ಬೇಕಾದ್ರೆ ಹುಡುಗರು ಬೇವರ್ಲಿ ಮನೆಗೆ ಹೋಗಿ ನೋಡ್ತಾರೆ. ನೋಡಿದ್ರೆ ಫುಲ್ಲು ರಕ್ತ. ಸರಿ ಗಾಯ್ಸ್, ಕ್ಲೀನ್ ಮಾಡೋಣ ಅಂತ ಎಲ್ಲರೂ ಕ್ಲೀನ್ ಮಾಡ್ತಾರೆ. ಕ್ಲೀನಿಂಗ್ ಎಲ್ಲ ಮುಗ್ದಾದ್ಮೇಲೆ ಬೇವರ್ಲಿ ಬಿಲ್ ಹತ್ರ ಪೋಸ್ಟಲ್ ಕಾರ್ಡ್ ಅಲ್ಲಿ ಇದ್ದ ಕವನ ಬಗ್ಗೆ ಅವನ ಜೊತೆ ಮಾತಾಡ್ತಾಳೆ. ಆದ್ರೆ ಬಿಲ್ಲಿಗೆ ಏನು ಅರ್ಥ ಆಗ್ತಾ ಇಲ್ಲ. ಸೊ ಬೇವರ್ಲಿಗೆ ಗೊತ್ತಾಗೋಯ್ತು ಬಿಲ್ ಆ ಕವನನ ಬರ್ದಿಲ್ಲ ಅಂತ. ಆದ್ರೂ ಬಿಲ್ ಮೇಲೆ ಇವಳಿಗೆ ಇಷ್ಟ. ಸೊ ಅವನ ಜೊತೆ ಮಾತಾಡ್ಕೊಂಡು ನಿಂತಿದ್ದಾಳೆ. ಇಲ್ಲಿ ಹಿಂದ್ಗಡೆ ನಮ್ಮ ಬೆನ್ನು ಇದನ್ನ ನೋಡಿ ತುಂಬಾನೇ ಫೀಲ್ ಮಾಡ್ಕೋತಾ ಇದ್ದಾನೆ. ಆಮೇಲೆ ಹುಡುಗರು ಎಲ್ಲರೂ ಅವರವರು ನೋಡಿದ ದೆವ್ವಗಳ ಬಗ್ಗೆ ರೋಡ್ ಅಲ್ಲಿ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆವಾಗ ರೋಡ್ ಸೈಡ್ ಅಲ್ಲಿ ಹೆನ್ರಿ ಕಾರ್ ನಿಂತಿದೆ. ಮತ್ತೆ ಮೈಕ್ ಅವನ ಸೈಕಲ್ ಬಿದ್ದಿದೆ. ಸೊ ಹೆನ್ರಿ ಗ್ಯಾಂಗು ಮೈಕ್ ನ ಏನೋ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಂಡ ನಮ್ಮ ಹುಡುಗರು ಮೈಕ್ ನ ಕಾಪಾಡಬೇಕು ಅಂತ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೆನ್ರಿ ಮೈಕ್ ನ ಹೊಡೆದು ಅವನು ತಂದ ಮಾಂಸವನ್ನ ಅವನನ್ನೇ ತಿನ್ನೋಕೆ ಹೇಳಿ ಟಾರ್ಚರ್ ಮಾಡ್ತಾ ಇರ್ತಾನೆ. ಆವಾಗ ನಮ್ಮ ಹುಡುಗರು ಅಲ್ಲಿಗೆ ಬಂದು ಕಲ್ ತಗೊಂಡು ಹೆನ್ರಿ ಗ್ಯಾಂಗಿಗೆ ಭಯಂಕರವಾಗಿ ಹೊಡೆದು ಮೈಕ್ ನ ಕಾಪಾಡ್ತಾರೆ. ಸೊ ಹೆನ್ರಿ ನಮ್ಮ ಟೀಮ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೋಬಿಟ್ಟಿದ್ದಾನೆ. ಆಮೇಲೆ ರೋಡ್ ಅಲ್ಲಿ ನಿಂತ್ಕೊಂಡು ಇವಾಗ ಹೊಸದಾಗಿ ಕಾಣೆ ಆಗಿರೋರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ನಮ್ಮ ಹುಡುಗರು. ಹಾಗೆ ಇವ್ರುಗಳು ಏನನ್ನ ನೋಡಿ ಹೆದರ್ಕೊಂಡ್ರೋ ಅದ್ರ ಬಗ್ಗೆನೂ ಮಾತಾಡ್ಕೋತಾರೆ. ಆವಾಗ ನಮ್ಮ ಬೆನ್ನು 27 ವರ್ಷಕ್ಕೆ ಒಂದು ಸಲ ಈ ತರ ತುಂಬಾ ಜನ ಮಿಸ್ ಆಗ್ತಾ ಇದ್ದಾರೆ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ಅನ್ಬೇಕಾದ್ರೆ ಅದಕ್ಕೆ ಹುಡುಗರು ಇನ್ನ ಸ್ವಲ್ಪ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬೆನ್ ಕಲೆಕ್ಟ್ ಮಾಡಿರೋ ಡೀಟೇಲ್ಸ್ ತಗೊಂಡು ಬಿಲ್ ಅವರ ಗ್ಯಾರೇಜ್ ಅಲ್ಲಿ ಪ್ರೊಜೆಕ್ಟರ್ ಇಟ್ಟು ಚೆಕ್ ಮಾಡ್ತಾ ಇರ್ತಾರೆ. ಆವಾಗ್ಲೇ ಆ ವೆಲ್ ಹೌಸ್ ಬಾವಿ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಅದೇ ಎಡ್ಡಿ ಒಂದು ಬೂತ್ ಬಂಗ್ಲಾನ ನೋಡಿದ್ನಲ್ಲ, ಅದ್ರ ಒಳಗಡೆನೆ ಇರೋದು ಆ ಬಾವಿ. ಹಾಗೆ ಹುಡುಗರು ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಆ ಪ್ರೊಜೆಕ್ಟರ್ ಆಟೋಮೆಟಿಕ್ ಸ್ಪೀಡ್ ಆಗಿ ರನ್ ಆಗ್ತಾ ಇದೆ. ಅದ್ರ ಒಳಗಡೆಯಿಂದ ಪೆನ್ನಿ ವೈಸ್ ದೆವ್ವ ಸ್ಕ್ರೀನ್ ಹರ್ಕೊಂಡು ಹೊರಗಡೆ ಬಂದು ನಮ್ಮ ಹುಡುಗ
ಹುಡುಗರನ್ನ ಅಟ್ಯಾಕ್ ಮಾಡುತ್ತೆ. ಆವಾಗ ಬೆನ್ನು ಶಟರ್ನ ಓಪನ್ ಮಾಡಿ ಬಿಡ್ತಾನೆ. ಸೊ ಆ ಪೆನ್ನಿ ವೈಸ್ ದೆವ್ವ ಅಲ್ಲಿಂದ ಹೋಗ್ಬಿಡುತ್ತೆ. ಆವಾಗ ಬಿಲ್ಲ ಬನ್ನಿ ಎಲ್ಲರೂ ಆ ಬಾವಿಗೆ ಹೋಗೋಣ ಅಂತ ಕರೀತಾನೆ. ಅದಕ್ಕೆ ಹುಡುಗರು ಹೆದರ್ಕೊಂಡು ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಲ್ಲ ನೀವು ಬರ್ದೇ ಇದ್ರು ಪರವಾಗಿಲ್ಲ ನಾನು ಹೋಗ್ತೀನಿ ಅಂತ ಬೂತ್ ಬಂಗ್ಲಾಗೆ ಹೋಗ್ತಾನೆ ಬಿಲ್ಲ. ಸೊ ಫ್ರೆಂಡ್ಸು ಅವನ ಹಿಂದೆನೆ ಹೋಗಿ ಬೇಡ ಅಂತ ಅವನನ್ನ ತಡೀತಾರೆ. ಆದ್ರೆ ಬಿಲ್ಲು ಕೇಳ್ತಾ ಇಲ್ಲ. ನನ್ನ ತಮ್ಮ ಜಾರ್ಜ್ ಒಳಗಡೆ ಇದ್ದಾನೆ, ಅಲ್ಲಿ ಅವನು ಸಿಗಾಕೊಂಡಿದ್ದಾನೆ, ಅವನನ್ನ ನಾನು ಕಾಪಾಡಲೇಬೇಕು ಅಂತ ಒಳಗಡೆ ಹೋಗ್ತಾನೆ. ಸೊ ಬೇರೆ ದಾರಿ ಇಲ್ಲದೆ ಹುಡುಗರು ಎಲ್ಲರೂ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದ್ರೆ ಆ ಪೆನ್ನಿವೈಸ್ ದೆವ್ವ ಒಬ್ಬೊಬ್ಬರನ್ನು ಡಿಫ್ರೆಂಟ್ ಆಗಿ ಅಟ್ಯಾಕ್ ಮಾಡಿ ನಮ್ಮ ಹುಡುಗರನ್ನ ಡಿವೈಡ್ ಮಾಡಿ ಬಿಡುತ್ತೆ. ಆವಾಗ ಎಡ್ಡಿ ಮೇಲಿಂದ ಕೆಳಗಡೆ ಬಿದ್ದು ಕೈ ಮುರಿದೋಗುತ್ತೆ. ಈ ಕಡೆ ಬಿಲ್ ಮತ್ತೆ ರಿಚ್ಚಿ ಏನ್ ಮಾಡೋದು ಅಂತ ಗೊತ್ತಾಗದೆ ಓಡಾಡ್ತಾ ಇರ್ಬೇಕಾದ್ರೆ ಅವ್ರ ಮುಂದೆ 3 ಡೋರ್ ಇದೆ. ಭಯ, ಸ್ವಲ್ಪ ಭಯ, ಭಯನೇ ಇಲ್ಲ ಅಂತ ಬರ್ದಿದೆ. ಸೊ ಅದಕ್ಕೆ ನಮ್ಮ ಹುಡುಗರು ಭಯನೇ ಇಲ್ಲ ಅನ್ನೋ ಡೋರ್ನ ಓಪನ್ ಮಾಡಿ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಮಿಸ್ ಆಗಿದ್ದ ಬೆಟ್ಟಿ ಅನ್ನೋ ಹುಡುಗಿ ಅವಳ ಅರ್ಧ ಬಾಡಿ ಮಾತ್ರ ನೇತಾಡ್ತಾ ಇದೆ. ಸೊ ಹುಡುಗರು ಅದನ್ನ ನೋಡಿ ಹೆದರ್ಕೊಂಡು ಆ ಡೋರ್ನ ಕ್ಲೋಸ್ ಮಾಡಿ ಬಿಡ್ತಾರೆ. ಆವಾಗ ನಮ್ಮ ಬಿಲ್ಲ ಆ ಪೆನ್ನಿವೈಸ್ ದೆವ್ವ ನಮ್ಮ ಭಯವನ್ನ ಯೂಸ್ ಮಾಡಿನೇ ಎಲ್ಲರನ್ನು ಸಾಯಿಸ್ತಾ ಇರೋದು, ಸೊ ಹೆದರ್ಕೋಬೇಡ ಬಾ ಅಂತ ಭಯ ಅನ್ನೋ ಡೋರ್ನೇ ಓಪನ್ ಮಾಡಿ ಹೊರಗಡೆ ಬಂದ್ರೆ ಎಡ್ಡಿನ ಕಚ್ಚಿ ತಿನ್ನೋಕೆ ಹೋಗ್ತಾ ಇದೆ ಆ ಪೆನ್ನಿವೈಸ್ ದೆವ್ವ. ಆವಾಗ ಬಿಲ್ನ ನೋಡಿದ್ರಿಂದ ಅವನನ್ನ ಅಟ್ಯಾಕ್ ಮಾಡೋಕೆ ಬರುತ್ತೆ ಆ ಪೆನ್ನಿವೈಸ್ ದೆವ್ವ. ಆವಾಗ ನಮ್ಮ ಬೇವರ್ಲಿ ಎಲ್ಲಿದ್ಲೋ ಗೊತ್ತಿಲ್ಲ ಒಂದು ರಾಡ್ ನ ತಗೊಂಡು ಬಂದು ಪೆನ್ನಿವೈಸ್ ತಾಳೆ ಒಳಗಡೆನೆ ಬಿಟ್ಟು ಅಲ್ಲಾಡ್ಸಿ ಬಿಡ್ತಾಳೆ. ಸೊ ಹುಡುಗರು ಎಲ್ಲರೂ ಒಟ್ಟಿಗೆ ಆಗ್ಬಿಟ್ರು. ನಾವು ಏನು ಮಾಡಕ್ಕಾಗಲ್ಲ ಅಂತ ಹೆದರ್ಕೊಂಡು ಹಾಗೆ ಕತ್ಲೆಯಲ್ಲಿ ಹೋಗಿ ಹೌಸ್ಕೊಳ್ಳುತ್ತೆ ಪೆನ್ನಿವೈಸ್ ದೆವ್ವ. ಆಮೇಲೆ ನಮ್ಮ ಹುಡುಗರು ಹೇಗೋ ಕಷ್ಟಪಟ್ಟು ಹೊರಗಡೆ ಬಂದ್ರೆ ಎಡ್ಡಿ ಅವರ ಅಮ್ಮ ಹೊರಗಡೆ ನಿಂತಿದ್ದಾರೆ. ಕೈ ಮುರಿದೋಗಿರೋ ಎಡ್ಡಿನ ನೋಡ್ಬಿಟ್ಟು ಇನ್ನೊಂದು ಸಲ ಯಾವನಾದ್ರೂ ನಮ್ಮ ಮನೆ ಕಡೆ ಫ್ರೆಂಡ್ಶಿಪ್ ಅದು ಇದು ಅಂತ ಬಂದ್ರೆ ಅಷ್ಟೇ ನಿಮ್ಗಳಿಗೆ ಚೆನ್ನಾಗಿರಲ್ಲ ಅಂತ ಬೈದ್ಬಿಟ್ಟು ಎಡ್ಡಿನ ಕರ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಮ್ಮ ಹುಡುಗರು ಅವರವರ ಒಳಗಡೆನೆ ಜಗಳ ಮಾಡ್ಕೋತಾರೆ. ಆವಾಗ ಬಿಲ್ಲ ನಾವೆಲ್ಲ ಒಟ್ಟಿಗೆ ಇರೋದೇ ಆ ಪೆನ್ನಿವೈಸ್ಗೆ ಇಷ್ಟ ಆಗ್ತಾ ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಸೇರಿ ಅದರ ಹೆದಿರು ಹೋರಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಏನೋ ಅದ್ರ ಜೊತೆ ಹೋರಾಡ್ಬೇಕಾ, ನೋಡ್ದಲ್ಲ ಇವಾಗ ಏನೆಲ್ಲ ಆಯ್ತು ಅಂತ, ನಮ್ ಕೈಯಲ್ಲೆಲ್ಲ ಆಗಲ್ಲಪ್ಪ ತಂದೆ ನಮ್ಮನ್ನ ಬಿಟ್ಬಿಡು ಅಂತ ಎಲ್ಲರೂ ಡಿವೈಡ್ ಆಗಿ ಹೋಗ್ಬಿಡ್ತಾರೆ. ಈವನ್ ಬೆನ್ ಕೂಡ ಬೇವರ್ಲಿ ಸಿಗ್ಲಿಲ್ಲ ಅನ್ನೋ ಬೇಜಾರಲ್ಲಿ ಹೋಗ್ಬಿಡ್ತಾನೆ. ಬೇವರ್ಲಿನೋ ಆಮೇಲೆ ಬಿಲ್ ಜೊತೆ ರೊಮ್ಯಾಂಟಿಕ್ ಆಗಿ ಮಾತಾಡಿಬಿಟ್ಟು ಅವನನ್ನ ಸಮಾಧಾನ ಮಾಡಿಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾಳೆ. ಹಾಗೆ ದಿನಗಳು ಕಳೆಯುತ್ತೆ. ಹುಡುಗರು ಎಲ್ಲರೂ ಬೇಜಾರಲ್ಲಿದ್ದಾರೆ. ಈ ಕಡೆ ಹೆನ್ರಿ ಅವನ ತಂದೆಯವರ ಗನ್ನ ತಗೊಂಡು ಬಂದು ಅವನ ಫ್ರೆಂಡ್ಸ್ ಮುಂದೆ ಶೂಟ್ ಮಾಡಿ ಸೀನ್ ಹಾಕ್ತಾ ಇದ್ದಾನೆ. ಆವಾಗ ಅವನ ತಂದೆ ಅಲ್ಲಿಗೆ ಬಂದು ಅವನಿಗೆ ಬೈದು ಅವನ ಫ್ರೆಂಡ್ಸ್ ಮುಂದೆನೆ ಹೆನ್ರಿಗೆ ಹೆದರ್ಸ್ಬಿಟ್ಟು ಹೋಗ್ತಾರೆ. ಸೊ ಬೇಜಾರಲ್ಲಿ ಕೂತಿರ್ತಾನೆ ಹೆನ್ರಿ. ಸೊ ಬೇಜಾರಲ್ಲಿ ಹೆನ್ರಿ ಕೂತಿರ್ಬೇಕಾದ್ರೆ ಅವನಿಗೆ ಆ ಪೆನ್ನಿವೈಸ್ ದೆವ್ವ ಬಲೂನು ಕಾಣಿಸ್ಕೊಳ್ಳುತ್ತೆ. ಸೊ ಅದನ್ನ ಹುಡಿಕೊಂಡು ಹೋದ್ರೆ ಅವನು ಮಿಸ್ ಮಾಡ್ಕೊಂಡ ಚಾಕು ಗಿಫ್ಟ್ ಆಗಿ ಬಂದಿದೆ. ಅದು ಮಾತ್ರ ಅಲ್ಲದೆ ನಿಮ್ಮ ತಂದೆನ ಕೊಂದ್ಬಿಡು, ನಿಮ್ಮ ತಂದೆನ ಕೊಂದ್ಬಿಡು ಅಂತ ಪೆನ್ನಿವೈಸ್ ಮತ್ತೆ ಮತ್ತೆ ಹೇಳ್ಬೇಕಾದ್ರೆ ಅವರ ತಂದೆ ಕತ್ತಿಗೆ ಚಾಕುಯಿಂದ ಚುಚ್ಚಿ ಸಾಯಿಸ್ತಾ ಇದ್ದಾನೆ ಹೆನ್ರಿ. ಈ ಕಡೆ ಬೇವರ್ಲಿ ಮನೇಲಿ ಇರ್ಬೇಕಾದ್ರೆ ಅವಳ ತಂದೆ ಅವಳ ಹತ್ರ ಮಿಸ್ಬಿಹೇವ್ ಮಾಡ್ತಾ ಇದ್ದಾನೆ. ಅದಕ್ಕೆ ಬೇವರ್ಲಿ ಟೆನ್ಷನ್ ಆಗ್ಬಿಟ್ಟು ವಾಶ್ ಬೇಸಿನ್ ತಗೊಂಡು ಅವಳ ತಂದೆ ತಳೆಗೆ ಒಂದೇ ಏಟು ಹೊಡೆದ್ಬಿಟ್ಟು ಅಲ್ಲಿಂದ ಹೋಗ್ಬಿಡೋಣ ಅಂತ ಡೋರ್ನ ಓಪನ್ ಮಾಡಿದ್ರೆ ಸಡನ್ಲಿ ಆ ಪೆನ್ನಿವೈಸ್ ಬಂದು ಅವಳನ್ನ ಎತ್ಕೊಂಡು ಹೋಗ್ಬಿಡುತ್ತೆ. ನಮ್ಮ ಬಿಲ್ಲ ಎಲ್ಲರನ್ನು ಹೇಗಾದ್ರೂ ರಿಯೂನಿಯನ್ ಮಾಡಬೇಕು ಅಂತ ಟ್ರೈ ಮಾಡಬೇಕಾದ್ರೆ ಬೇವರ್ಲಿ ಮನೆಗೆ ಬಂದು ನೋಡ್ತಾನೆ. ನೋಡಿದ್ರೆ ಬೇವರ್ಲಿ ಇಲ್ವೇ ಇಲ್ಲ. ಆದ್ರೆ ಅವಳ ರೂಮ್ ಒಳಗಡೆ ಬ್ಲಡ್ ಅಲ್ಲಿ ಯು ಆರ್ ನೆಕ್ಸ್ಟ್ ಅಂತ ಬರ್ದಿದೆ. ಸೊ ಬಿಲ್ಲಿಗೆ ಅರ್ಥ ಆಗೋಯ್ತು ಆ ಪೆನ್ನಿವೈಸೆ ಬೇವರ್ಲಿನ ಕಿಡ್ನಾಪ್ ಮಾಡ್ಬಿಟ್ಟಿದೆ ಅಂತ. ಅದಕ್ಕೆ ಈ ವಿಷಯನ ಅವನ ಫ್ರೆಂಡ್ಸ್ ಎಲ್ಲರಿಗೂ ಇನ್ಫಾರ್ಮ್ ಮಾಡಬೇಕಾದ್ರೆ ಹುಡುಗರು ಎಲ್ಲರೂ ರಚ್ಚಿಗೆದ್ದು ಅವರ ಹತ್ರ ಇರೋ ವೆಪನ್ಸ್ ಎಲ್ಲವನ್ನು ತಗೊಂಡು ಮತ್ತೆ ಆ ಬೂತ್ ಬಂಗ್ಲಾಗೆ ಹೋಗ್ತಾರೆ. ಹೇಗೋ ಅಲ್ಲಿರೋ ಬಾವಿಯನ್ನು ಕಂಡಿಡಿದು ಒಳಗಡೆ ಇಳಿತಾ ಇರ್ತಾರೆ ನಮ್ಮ ಹುಡುಗರು. ಇಲ್ಲಿ ಕೆಳಗಡೆ ನಮ್ಮ ಬೇವರ್ಲಿ ಕಣ್ಬಿಟ್ಟು ನೋಡಿದ್ರೆ ಮುಂದೆ ಕಸಗಳಿದೆ. ಆಕ್ಚುಲಿ ಅದು ಕಸ ಅಲ್ಲ, ಮಕ್ಕಳ ಟಾಯ್ಸ್. ಇನ್ನ ಸ್ವಲ್ಪ ತಲೆ ಎತ್ತಿ ಮೇಲ್ ನೋಡಿದ್ರೆ ಕಾಣೆ ಆಗಿರೋ ಮಕ್ಕಳ ಡೆಡ್ ಬಾಡೀಸ್ ಗಾಳಿಯಲ್ಲಿ ತೇಳ್ತಾ ಇವೆ. ಇವಾಗ ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಬೇವರ್ಲಿ ಟ್ರೈ ಮಾಡ್ಬೇಕಾದ್ರೆ ಸಡನ್ ಆಗಿ ಆ ಪೆನ್ನಿವೈಸ್ ಬಂದು ಅವಳ ಸೋಲ್ನ ತಿಂದು ಬೇವರ್ಲಿಯನ್ನು ಹಾರಿಸ್ಬಿಡುತ್ತೆ. ಹಾಗೆ ಗಾಳಿಯಲ್ಲಿ ತೇಳ್ತಾ ಇರ್ತಾಳೆ ನಮ್ಮ ಬೇವರ್ಲಿ. ಇಲ್ಲಿ ನಮ್ಮ ಹುಡುಗರು ಕೆಳಗಡೆ ಇಳಿತಾ ಇದ್ರಲ್ವಾ,
ಎಲ್ಲರೂ ಇಳ್ದಾಯ್ತು. ಇವಾಗ ಕೊನೆಗೆ ಮೈಕ್ ಮಾತ್ರ ಇಳಿಬೇಕು. ಅವನು ಇಳಿಯೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಆವಾಗ ಹೆನ್ರಿ ಸಡನ್ ಆಗಿ ಅಲ್ಲಿಗೆ ಬಂದು ಮೈಕ್ ನ ಅಟ್ಯಾಕ್ ಮಾಡ್ತಾನೆ. ಅದಕ್ಕೆ ಮೈಕ್ ಟೆನ್ಷನ್ ಆಗಿ ಹೆನ್ರಿನ ಬಾವಿ ಒಳಗಡೆ ಹಿಡಿದು ತಳ್ಬಿಡ್ತಾನೆ. ಅಷ್ಟೇ, ಹೆನ್ರಿ ಕತೆ ಮುಗೀತು. ಮತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಹೆನ್ರಿ ಬರೋದು. ಆಮೇಲೆ ಹುಡುಗರು ಬೇವರ್ಲಿನ ಹುಡಿಕೊಂಡು ಒಳಗಡೆ ಹೋಗ್ಬೇಕಾದ್ರೆ ಸ್ಟ್ಯಾನ್ಲಿ ಮಾತ್ರ ಸಪರೇಟ್ ಆಗ್ಬಿಡ್ತಾನೆ. ಆವಾಗ ಅವನು ನೋಡಿ ಹೆದರ್ಕೊಳ್ಳೋ ಆ ಪೇಂಟಿಂಗ್ ಡೊಂಕು ಲೇಡಿ ದೆವ್ವ ಅವಳನ್ನ ಹಿಡಿದು ಕಚ್ತಾ ಇರುತ್ತೆ. ಆವಾಗ ಹುಡುಗರು ಎಲ್ಲಿ ನಮ್ಮ ಸ್ಟ್ಯಾನ್ಲಿ ಅಂತ ಟಾರ್ಚ್ ಹೊಡೆದು ನೋಡ್ಬೇಕಾದ್ರೆ ನಮ್ಮ ಸ್ಟ್ಯಾನ್ಲಿ ಅವನ ಮುಖನ ಕಚ್ಚಿ ತಿಂತಾ ಇದೆ ಆ ದೆವ್ವ. ನಮ್ಮ ಹುಡುಗರನ್ನ ನೋಡಿದ ತಕ್ಷಣ ಅವನನ್ನ ಬಿಟ್ಬಿಟ್ಟು ಹೋಗ್ಬಿಡುತ್ತೆ. ಅಪ್ಪ, ಸ್ಟ್ಯಾನ್ಲಿ ಸತ್ತಿಲ್ಲ, ಇನ್ನ ಜೀವಂತವಾಗೇ ಇದ್ದಾನೆ. ಅದಕ್ಕೆ ಬಿಲ್ ನಮ್ಮಿಂದ ಫ್ರೆಂಡ್ಸ್ಗೆ ಏನು ತೊಂದರೆ ಆಗಬಾರ್ದು, ನಾವೇ ಬೇವರ್ಲಿನ ಹುಡ್ಕೋಣ ಅಂತ ಹೋಗ್ಬೇಕಾದ್ರೆ ಜಾರ್ಜಿ ಕಾಣಿಸ್ಕೋತಾನೆ. ಅವಳನ್ನ ಫಾಲೋ ಮಾಡಿ ಹೋಗ್ತಾನೆ ಬಿಲ್. ಈ ಕಡೆ ನಮ್ಮ ಫ್ರೆಂಡ್ಸ್ ಬಂದ್ರೆ ಬೇವರ್ಲಿ ಗಾಳಿಯಲ್ಲಿ ತೇಳ್ತಾ ಇದ್ದಾಳೆ. ಸೊ ಅವಳನ್ನ ಕೆಳಗಡೆ ಎಳೆದು ನೋಡಿದ್ರೆ ಒಳ್ಳೆ ದೆವ್ವ ಹಿಡಿದ ಹಾಗೆ ಫ್ರೀಸ್ ಆಗ್ಬಿಟ್ಟಿದ್ದಾಳೆ. ಸೊ ನಮ್ಮ ಬೆನ್ನು ಅದನ್ನ ನೋಡಿ ಹತ್ಕೊಂಡು ತುಂಬಾನೇ ಬೇಜಾರಾಗಿ ಅವನ ಮನ್ಸಾರೆ ಬೇವರ್ಲಿಗೆ ಕಿಸ್ ಮಾಡ್ಬೇಕಾದ್ರೆ ಬೇವರ್ಲಿ ಮತ್ತೆ ಕಾನ್ಶಿಯಸ್ಗೆ ಬರ್ತಾಳೆ. ಈ ಕಡೆ ಜಾರ್ಜಿ, ನನ್ನ ಬಿಟ್ಬಿಟ್ಟೆ ಅಲ್ಲ ಅಣ್ಣ, ನೀನು ನನ್ನ ಮರ್ತೇ ಬಿಟ್ಟೆ ಅಲ್ವಾ ಅಂತ ಬಿಲ್ ಹತ್ರ ಕೇಳ್ಬೇಕಾದ್ರೆ ನೀನು ನನ್ನ ತಮ್ಮನೇ ಇಲ್ಲ ಅಂತ ಅವನ ತಲೆಗೆ ಶೂಟ್ ಮಾಡ್ತಾನೆ ಬಿಲ್. ಆ ಗನ್ ಮೈಕ್ ತಂದಿರ್ತಾನೆ ಅವರ ಶೀಪ್ಸ್ ಫಾರ್ಮ್ ಇಂದ. ಅಷ್ಟೇ, ಜಾರ್ಜಿ ಹಾಗೆ ಪೆನ್ನಿವೈಸ್ ದೆವ್ವವಾಗಿ ಚೇಂಜ್ ಆಗುತ್ತೆ. ಆವಾಗ ಫ್ರೆಂಡ್ಸ್ ಎಲ್ಲರೂ ಓಡಿ ಬಂದು ಶೂಟ್ ಮಾಡು ಅಂತ ಬಿಲ್ಲಿಗೆ ಹೇಳ್ತಾರೆ. ಆದ್ರೆ ಗನ್ನಲ್ಲಿ ಬುಲೆಟ್ಸೇ ಇಲ್ಲ. ಆದ್ರೂ ಟ್ರಿಗರ್ ಮಾಡ್ತಾನೆ ಬಿಲ್. ಪೆನ್ನಿವೈಸ್ಗೂ ಏಟ್ ಆಗುತ್ತೆ. ಯಾಕೆ ಅಂದ್ರೆ ಆ ಪೆನ್ನಿವೈಸ್ ನ ನೋಡಿ ಹೆದರ್ಕೊಂಡ್ರೇನೆ ಪ್ರಾಬ್ಲಮ್. ಅದನ್ನ ನೋಡಿ ಹೆದರ್ಕೊಳ್ದೆ ಅದನ್ನ ಅಟ್ಯಾಕ್ ಮಾಡಿದ್ರೆ ಆ ಪೆನ್ನಿವೈಸ್ಗೆ ಏಟ್ ಆಗುತ್ತೆ. ಅಂದ್ರೆ ನಾವು ಅದನ್ನ ನೋಡಿ ಹೆದರ್ಕೊಂಡ್ರೆ ಆ ಭಯನೇ ಅದಕ್ಕೆ ಪವರ್. ಅದೇ ನಾವು ಭಯ ಪಡದೆ ಅದನ್ನ ಅಟ್ಯಾಕ್ ಮಾಡಿದ್ರೆ ಪೆನ್ನಿವೈಸ್ ಹೆದರ್ಕೊಳ್ಳುತ್ತೆ. ಸೊ ಬಿಲ್ ಪೆನ್ನಿವೈಸ್ ನ ಅಟ್ಯಾಕ್ ಮಾಡ್ತಾನೆ. ಆವಾಗ ಪೆನ್ನಿವೈಸ್ ದೆವ್ವ ನಮ್ಮ ಬಿಲ್ ನ ಹಿಡಿದಿಟ್ಕೊಂಡು, ನಾನು ಬಿಲ್ ನ ಮಾತ್ರ ತಗೋತೀನಿ, ನೀವೆಲ್ಲರೂ ತಪ್ಪಿಸ್ಕೊಂಡು ಹೋಗಿ, ಮತ್ತೆ ನಾನು 27 ವರ್ಷ ಬಿಟ್ಟೆ ಬರೋದು ಅಂತ ಹುಡುಗರಿಗೆ ಹೇಳ್ಬೇಕಾದ್ರೆ ನಾವು ನಮ್ಮ ಫ್ರೆಂಡ್ ನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ನಮ್ಮ ಹುಡುಗರು ರಚ್ಚಿಗೆ ಎದ್ದು ಆ ಪೆನ್ನಿವೈಸ್ ದೆವ್ವಕ್ಕೆ ಹೊಡೆದು ಬೆಂಡೆತ್ತುತ್ತಾರೆ. ನಮ್ಮ ಹುಡುಗರು ಯಾವ ರೂಪನ ನೋಡಿ ಹೆದರ್ಕೋತಾ ಇದ್ರು ಆ ಗೆಟಪ್ನೆಲ್ಲ ಚೇಂಜ್ ಮಾಡಿ ನಮ್ಮ ಹುಡುಗರನ್ನ ಹೆದರ್ಸುತ್ತೆ ಆ ಪೆನ್ನಿವೈಸ್. ಆದ್ರೆ ನಮ್ಮ ಹುಡುಗರು ಹೆದರ್ಕೊಳ್ಳೋ ಸೀನೇ ಇಲ್ಲ. ಒಳ್ಳೆ ಹುಚ್ಚನಾಯಿ ಹೊಡೆಯೋಗೆ ಹೊಡಿತಾ ಇದ್ದಾರೆ ಪೆನ್ನಿವೈಸ್ ದೆವ್ವಕ್ಕೆ. ಸೊ ನಮ್ಮ ಹುಡುಗರಿಗೆ ಪೆನ್ನಿವೈಸ್ ನ ನೋಡಿ ಒಂದು ಚೂರು ಭಯನೇ ಇಲ್ಲ. ಸೊ ಆ ಪೆನ್ನಿವೈಸ್ಗೆ ಅದ್ರ ಪವರ್ ಎಲ್ಲ ಹೊರಟೋಯ್ತು. ನಮ್ಮ ಹುಡುಗರನ್ನ ನೋಡಿ ಹೆದರ್ಕೋತಾ ಇದೆ. ಸೊ ಹಾಗೆ ಬಾವಿ ಒಳಗಡೆ ಬಿದ್ದು ಮಾಯವಾಗ್ಬಿಡುತ್ತೆ ಆ ಪೆನ್ನಿವೈಸ್. ಅಂದ್ರೆ ಅಲ್ಲಿಂದ ಹೊರಟೆ ಹೋಗ್ಬಿಡುತ್ತೆ. ಸೊ ಎಲ್ಲ ಮುಗೀತು. ಇವಾಗ ನಮ್ಮ ಹುಡುಗರು ಮೇಲ್ ಬಂದು ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಆವಾಗ ನಮ್ಮ ಬಿಲ್ಲ ಮತ್ತೆ 27 ವರ್ಷ ಬಿಟ್ಟು ಆ ಪೆನ್ನಿವೈಸ್ ರಿಟರ್ನ್ ಬರುತ್ತೆ. ಆವಾಗ ನಾವು ಏನೇ ಮಾಡ್ತಾ ಇದ್ರು ಸರಿ, ಯಾವುದೇ ಕೆಲಸ ಮಾಡ್ತಾ ಇದ್ರು ಸರಿ, ನಾವು ಇಲ್ಲಿಗೆ ರಿಟರ್ನ್ ಬಂದು ಆ ಪೆನ್ನಿವೈಸ್ ನ ಹೊಡೆದು ಓಡಿಸ್ಬೇಕು, ಎಲ್ಲರೂ ಪ್ರಾಮಿಸ್ ಮಾಡಿ ಅಂತ ಕೇಳ್ತಾನೆ. ಸೊ ಫ್ರೆಂಡ್ಸು ಖಂಡಿತ ಬರ್ತೀವಿ ಅಂತ ಕೈನ ಕುಯ್ಕೊಂಡು ಎಲ್ಲರೂ ಬ್ಲಡ್ ಪ್ರಾಮಿಸ್ ಮಾಡ್ತಾರೆ. ಎಲ್ಲರೂ ಹೋದ್ಮೇಲೆ ಬೇವರ್ಲಿ ಮತ್ತೆ ಬಿಲ್ ರೊಮ್ಯಾಂಟಿಕ್ ಆಗಿ ಮಾತಾಡ್ಕೊಂಡು ಹಾಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನು ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.